ಮೈ ಡಿಯರ್ ಫ್ರೆಂಡ್ ಲೇಟ್ ಕಿಟ್ಟಿ, ಇದು ನಿನಗೋಸ್ಕರ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಇದು ನಿನ್ನ ಫ್ರೆಂಡ್ ರಮೇಶ್ಗೋಸ್ಕರ. ಯಾರಪ್ಪ ಇದು ಇಷ್ಟೊತ್ತಲ್ಲೇ? ವಾಣಿ, ದೂರವಾಣಿಯಲ್ಲಿ. ಹಲೋ. ಡೋರ್ ಬೆಲ್. ವಾಣಿ, ಮನೆಗೆ ಬಂದ್ಬಿಟ್ಟಿಯಾ? ಬಾ, ಕಮಾನ್ ಡಾರ್ಲಿಂಗ್. ರಮೇಶ, ನಾನ್ ಕಣೋ ಕಿಟ್ಟಿ. ದೇವ, ನಾನ್ ದೆವ್ವ ಅಲ್ಲ ಕಣೋ ಕಿಟ್ಟಿ. ಇವತ್ತೇನ್ ಜಾಸ್ತಿನೂ ಕುಡಿದಿಲ್ವಲ್ಲ, ಯಾಕೆ ಹಿಂಗ ಆಗ್ತಾ ಇದೆ? ನಾನ್ ಸತ್ತಿಲ್ಲ ಕಣೋ, ಬದುಕಿದೀನಿ. ಹಾಗಾದ್ರೆ ನಾನೇ ಸತ್ತಿದ್ದೀನೇನೋ? ನೀನು ಸತ್ತಿಲ್ಲ, ನಾನು ಸತ್ತಿಲ್ಲ. ನೋಡಿಲ್ಲ, ನೀನ್ ಸತ್ತಿರೋದ್ನ ಕಣ್ಣಾರ ನಾನೇ ನೋಡಿದ್ದೀನಲ್ಲೋ. ಅವನ್ಯಾರೋ ಬೇರೆ ನನ್ ತರನೇ ಇರೋನಪ್ಪ, ಅದಕ್ಕೆ ಎಲ್ರು ನಾನೇ ಸತ್ತೆ ಅಂತ ತಿಳ್ಕೊಂಡಿದ್ದಾರೆ. ನಿನ್ ಕಾರಲ್ಲಿ ಬೇರೆಯವನು ನಿನ್ ತರಾನೇ ಇರೋನ್ ಹೇಗೋ ಸಾಯ್ತಾನೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಕಣೋ. ಅಲ್ವೋ, ಆಶಾ ಮನೆಗೆ ಹೋಗಿ ಎಂಜಾಯ್ ಮಾಡು ಅಂದ್ರೆ ಮರ್ಡರ್ ಮಾಡ್ಬಿಟ್ಟಿದ್ಯಲ್ಲೋ. ದೇವರಾಣಿಗೂ ನಾನು ಮರ್ಡರ್ ಮಾಡಿಲ್ಲಮ್ಮ. ಅವತ್ತು ಆಶಾ ಮನೆ ಹೋಗಿದ್ದಾಗ ಇದ್ದಕ್ಕಿದ್ದಂತ ಕರೆಂಟ್ ಹೊಟ್ಟೋಯ್ತು. ಕರೆಂಟ್ ಬಂದ್ಮೇಲೆ ನೋಡ್ತೀನಿ ಅವಳು ಕೊಲೆ ಹೋಗ್ಬಿಟ್ಟಿದೆ. ಭಯದಿಂದ ಹೊರಗೋಡ್ ಬಂದೆ. ಆಮೇಲೆ ನೆನ್ಪಾಯ್ತು ನಾನು ಚಾಕುನ್ ಮುಟ್ಬಿಟ್ಟಿದ್ದೆ ಅಂತ. ಫಿಂಗರ್ ಪ್ರಿಂಟ್ಸ್ ಎಲ್ಲಿ ಸಿಕ್ಬಿಡ್ತು ಅಂತ ವಾಪಸ್ ಬಂದು ನೋಡ್ತೀನಿ, ಚಾಕುನೇ ಇರ್ಲಿಲ್ಲ. ಹೊರಗ್ ಬಂದು ನೋಡಿದ್ರೆ ನನ್ ಕಾರೂ ಇರ್ಲಿಲ್ಲ. ಅವತ್ತಿಷ್ಟೇ ನಡೆದಿತ್ತು. ಹಾಗಾದ್ರೆ ಕೊಲೆ ಯಾರು ಮಾಡಿದ್ರು? ಅದನ್ನೇ ಈಗ ಹೇಗಾದ್ರೂ ಮಾಡಿ ಕಂಡಿಡಿಬೇಕು. ನನಗೊಂದು ಅನುಮಾನ. ಕೊಲೆ ಆದ ಮಾರನೇ ದಿನ ಬಾಸು ಕೈಗೆ ಬ್ಯಾಂಡೇಜ್ ಕಟ್ಕೊಂಡಿದ್ದ. ಆಶಾಗೂ ಅವನು ಮೊದ್ಲಿಂದ ಸಂಬಂಧ ಆಯ್ತು. ಅವತ್ ನೀನ್ ಆಶಾನ ಕ್ಲಬ್ ಇಂದ ಕರ್ಕೊಂಡೋದಾಗ ಅವನು ಅಲ್ಲೇ ಇದ್ದ. ಅವನೇ ಕೊಲೆ ಮಾಡಿರ್ಬಾದು. ಈಗ ನಾವೊಂದ್ ಕೆಲ್ಸ ಮಾಡೋಣ. ಮೊದ್ಲು ಆಶಾ ತಂಗಿ ಉಷಾನ್ ಕೇಳಿದ್ರೆ ವಿಷಯ ಏನು ಅಂತ ಗೊತ್ತಾಗ್ಬೋದು. ಓಕೆ. ಬನ್ನಿ ಬನ್ನಿ. ದೇವ್ರು ಬಂದಾಗ ಬಂದು ನಾನ್ ಕಾಪಾಡಿದ್ರಿ, ತುಂಬಾ ಥ್ಯಾಂಕ್ಸ್. ಆ ರೌಡಿಗಳು ಯಾರು? ಅವ್ರು ನಿನ್ನ ಯಾಕೆ ಕಿಡ್ನಾಪ್ ಮಾಡ್ತಿದ್ರು? ಯಾರು ನನ್ಗೂ ಗೊತ್ತಿಲ್ಲ. ನಿಮ್ಮ ಅಕ್ಕನ ಕುಲಕರ್ಣಿನೇ ಕೊಂದಿರ್ಬೇಕು ಅಂತ ನಮಗ್ ಡೌಟ್ ಆಗ್ತಾ ಇದೆ. ಕುಲಕರ್ಣಿಗೂ ಆಶಾಗಿದ್ದ ಸಂಬಂಧ ಬಗ್ಗೆ ನಮಗ್ ಗೊತ್ತು. ಅದ್ರ ಬಗ್ಗೆ ನಿಂಗೆ ಇನ್ನೂ ಹೆಚ್ಚಿನ ವಿಷಯ ಗೊತ್ತಿದ್ರೆ ಹೇಳ್ತೀಯಾ? ಆಶಿನ್ ಲೈಫ್ ನ ಹಾಳು ಮಾಡಿದ್ದು ಕುಲಕರ್ಣಿನೇ. ಟಾಪ್ ಮಾಡೆಲ್ ಮಾಡ್ತೀನಿ ಅಂತ ಆಸೆ ತೋರಿಸಿ ಅವಳ ಜೊತೆ ಸುಖ ಪಟ್ಟು ಅವಳ ಲೈಫನ್ನೇ ಹಾಳು ಮಾಡ್ಬಿಟ್ಟ. ಆದ್ರೆ
ಕೊಲೆ ಮಾಡಿದ್ದು ಕುಲಕರ್ಣಿ ಅಲ್ಲ ಅನ್ಸುತ್ತೆ. ಹಾಗಾದ್ರೆ ಬೇರೆ ಯಾರು ಕೊಲೆ ಮಾಡಿರ್ಬೋದು? ಆಶಾಗೆ ಯಾರಾದ್ರೂ ಶತ್ರುಗಳಿದ್ರ? ಹಾಗೇನಾದ್ರೂ ಇದ್ರೆ ಅದು ಕಿರಣ್. ಆಶಾ ಕಿರಣ್ ಲವ್ ಮಾಡದೆ ಹೋದ್ರು ಕಿರಣ್ ಆಶಾನ ಲವ್ ಮಾಡ್ತಾ ಇದ್ದ. ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಆಸೆನೂ ಪಟ್ಟಿದ್ದ. ಒಂದಿನ ಆಶಾ ಬೇರೆ ಹುಡುಗನ ಜೊತೆ ಕ್ಲಬ್ಗೆ ಬಂದಿದ್ದನ್ನ ಕಿರಣ್ ನೋಡ್ದ. ಆಗ You idiot! No. ಹಲೋ ಪೊಲೀಸ್. ಆಮೇಲೆ ಕಿರಣ್ಗೆ 1 ವರ್ಷ ಜೈಲ್ ಶಿಕ್ಷೆ ಆಯ್ತು. ಆಶಾ ಕೊಲೆಯಾದ ದಿನ ಕಿರಣ್ ಜೈಲಿನಿಂದ ಬಿಡುಗಡೆ ಆದ. ಬಂದ ತಕ್ಷಣ ಆಶಾನ ಹುಡ್ಕೋಕ್ ಶುರು ಮಾಡ್ದ. ಅವಳು ಸಿಕ್ತೆ ನನ್ನ ಹತ್ರ ಬಂದ. ಆಶಾ ಎಲ್ಲಿ ಹೇಳು ಅಂತ ನನ್ನನ್ನು ಹಿಂಸೆ ಮಾಡ್ದ. ನಾನ್ ಹೇಳ್ದೆ. ಅವನಲ್ಲಿಗೆ ಹೋದ. ಬಹುಶಃ ಅವನೇ ಆಶಾನ ಕೊಲೆ ಮಾಡಿರಬಹುದು. ಈಗ ಅವನು ಎಲ್ಲಿರ್ತಾನೆ ನಿನಗೆ ಗೊತ್ತಿದ್ಯಾ? ನೋಡಿ, ಇವನೇ ಕಿರಣ್. ಇದ್ರ ಹಿಂದೆ ಇವನ ಅಡ್ರೆಸ್ ಇದೆ. ಕಿರಣ್ ಅಂದ್ರೆ ನೀನೇನಾ? ಹೌದು. ಏನಾಗ್ಬೇಕಾಗಿತ್ತು? ಆಶಾ ಕೊಲೆ ಮಾಡಿದ್ ನೀನೇ ತಾನೆ? ನೀವಿಬ್ರು ಯಾರು? ಅದಕ್ಕೂ ನಿಮ್ಗೆ ಏನ್ ಸಂಬಂಧ? ಸಂಬಂಧ ಇರೋದಕ್ಕೆ ಕೇಳ್ತಾ ಇರೋದು. ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗಿ. ಗೆಟ್ ಔಟ್. ನಿನ್ನ ಬಾಯ್ ಬಿಡಿಸಿ ವಿಷಯ ತಿಳ್ಕೊಂಡೆ ಇಲ್ಲಿಂದ ಹೋಗೋದು. ಈಗ್ಲಾದ್ರೂ ಹೇಳ್ತೀಯಲ್ಲ? ಎಲ್ಲೋದ ಇವನು? ಸರ ಅಂಗಡಿ ಒಳಗೆಲ್ಲ ಸೇರ್ಕೊಂಡ್ಬಿಟ್ನಲ್ಲ. ಅಯ್ಯಯ್ಯೋ, చచ్చిపోయినావు అంత పేపర్ నాకు ಬಂದಿತ್ತು. ఇంకా బ్రతికే ఉండవ ಸಮೆ. ನೋಡಪ್ಪ, ನಿನ್ನ ಹಳೆ ಲವರ್ ಸಿಕ್ಕಿದ್ಲು. ಸುಮ್ಮನೆ ಇರಲು ಲಚ್ಚಿ. ಬದುಕಿರೋದನ್ನ ಯಾರಿಗೂ ಹೇಳ್ಬೇಡ. ತಗೋ ಕಡ್ಡಿ ಪುಡಿ ಕಾಸು. ಡಂಗ ಸಾರಾಯ್ತಾ ತಮ್ರಾ? ಬಿಡು. ಒಳ್ಳೆ ನಿನ್ ಕೇಸ್ ಕಣ. ಬೇಡ ಬೇಡ, ಅಲ್ಲಿ ಓಡ್ಬಾರೋ. ಬಿಡಿ ನನ್ನ, ಬಿಟ್ಬಿಡಿ ನನ್ನ. ತಪ್ಸ್ಕೊಂಡು ಹೋಗ್ತೀಯಾ? ಆಶೆನ ಕೊಲೆ ಮಾಡಿದೆ? ಇಲ್ಲ, ನಾನು ಕೊಲೆ ಮಾಡಿಲ್ಲ. ಹೇಳಲ್ಲ. ನಿನ್ನ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನಾನು ಚೆನ್ನಾಗಿ ಗೊತ್ತು. ಹೇಳ್ತೀನಿ. ಆಶಾನ ನಾನು ಮನ್ಸಾರೆ ಪ್ರೀತಿಸ್ತಿದ್ದೆ. ಆದ್ರೆ ಅವಳು ನನಗೆ ಮೋಸ ಮಾಡಿ ಮೋಹನ್ ಜೊತೆ ಇದ್ದಾಗ ನನಗೂ ಮೋಹನ್ಗೂ ಒಂದಿನ ಹೊಡೆದಾಟ ಆಯ್ತು. ಕ್ರಿಮಿನಲ್ ಕೇಸ್ ಆಗಿ ನನಗೆ ಜೈಲ್ ಶಿಕ್ಷೆ ಆಯ್ತು. ಆಶಾನ್ ಕೊಲೆ ಆಗೋ ಹಿಂದಿನ ದಿನ ನಾನು ಜೈಲಿಂದ ಬಿಡುಗಡೆ ಆಗಿ ಬಂದೆ. ಆವತ್ತು ಕ್ಲಬ್ಗೆ ಬಂದಾಗ
ಆಶಾ 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 ಕೊಲೆ ಮಾಡ್ದವ್ ನನ್ನ ಎದುರುಗಡೆನೆ ಓಡೋದ್ರು ಕತ್ಲೆಲ್ಲ ಅವನ ಮುಖ ಸರಿಯಾಗಿ ಕಾಣಲಿಲ್ಲ. ನಾನು ಅವನ ಹಿಂದೆನೆ ಓಡ್ದೆ, ಆದ್ರೂ ಅವ್ನು ನನ್ನ ಕೈ ಸಿಗ್ಲಿಲ್ಲ.